ರಾಜ್ಯ ರಾಜಕೀಯ ವಲಯದಲ್ಲಿ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಈಗ ರಣರೋಚಕ ಘಟ್ಟಕ್ಕೆ ಬಂದು ತಲುಪಿದೆ ಕುರ್ಚಿ ಕದನ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಇವತ್ತೇ ದೆಹಲಿಯತ್ತ ಮುಖ ಮಾಡಿದ್ಯಾಕೆ ಡಿಕೆ ಶಿವಕುಮಾರ್ ಅವರು? ರಣರೋಚಕ ಘಟ್ಟಕ್ಕೆ ಬಂದು ನಿಂತಿದೆ ಸಿಎಂ ಕುರ್ಚಿ ಕದನ. ಈಗ ಇವತ್ತೇ ದೆಹಲಿಯತ್ತ ಮುಖ ಮಾಡಿದ್ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ಹೈಕಮಾಂಡ್ನಿಂದ ಡಿಕೆಶಿಗೆ ಬಂದೇ ಬಿಡ್ತಾ ಹಾಗಾದ್ರೆ ಬುಲಾವ್. ಸಂಜೆ 7 ಗಂಟೆಗೆ ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸಿದ ಕುರ್ಚಿ ಫೈಟ್. ಇವತ್ತು ರಾತ್ರಿನೇ ವಿದೇಶದಿಂದ ಸೋನಿಯಾ ಗಾಂಧಿ ಅವರು ಬರ್ತಾ ಇದ್ದಾರೆ. ರಾತ್ರಿ ನಡೆಯೋ ಹೈ ವೋಲ್ಟೇಜ್ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಈ ಸಭೆಯಲ್ಲಿ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ನೋಡಿ, ಇವತ್ತು ರಾತ್ರಿನೇ ಸೋನಿಯಾ ಗಾಂಧಿ ಅವರು ವಿದೇಶದಿಂದ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಬಹಳ ಕುತೂಹಲ ಇದೆ ರಾತ್ರಿ ನಡೆಯುವಂಥ ಹೈ ವೋಲ್ಟೇಜ್ ಸಭೆ ಮೇಲೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೂರಿಸ್ಕೊಂಡು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇವ್ರ ಜೊತೆಗೆ ಏನಾದರೂ ಮಾತುಕತೆ ನಡೆಸ್ತಾರಾ ಇವತ್ತು ರಾತ್ರಿನೇ? ಸೊ ಇದು ಈಗಿರುವಂಥ ಪ್ರಶ್ನೆ. ಸಹಜವಾಗಿ ನೋಡಿ, ಒಂದು ಕಡೆ ನಾ ಕೊಡೆ ನೀ ಬಿಡೆ ಅನ್ನೋ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ನಾನು ಬಿಟ್ಟು ಕೊಡಲ್ಲ ಅಂತ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ. ಸೊ ಆ ನಿಟ್ಟಿನಲ್ಲಿ ಈಗ ನೋಡಿದರೆ ಮಹತ್ವದ ಬೆಳವಣಿಗೆ ಆಗ್ತಾ ಇರೋದು. ಏಕಾಏಕಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಹೋಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅವರು ದೆಹಲಿಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಈಗ ಯಾರನ್ನೇ ಕೇಳಿದ್ರು ಹೇಳ್ತಾರೆ ಮೇ ಬಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಹೋಗ್ತಾ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಅನ್ನೋ ನಿಟ್ಟಿನಲ್ಲಿದೆ ಚರ್ಚೆ ಆಗುತ್ತೆ. ಸೊ ಇವತ್ತು ಬೇರೆ ಸೋನಿಯಾ ಗಾಂಧಿ ಅವರು ವಿದೇಶದಿಂದ ವಾಪಸ್ ಬರ್ತಾ ಇದ್ದಾರೆ. ಈಗ ಸಂಜೆ 7 ಗಂಟೆಗೆಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಟ್ಟಾರೆ ಇವತ್ತು ರಾತ್ರಿ ಚರ್ಚೆ ಆಗುತ್ತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಭಾಳಷ್ಟು ಸುದ್ದಿ ಇದೆ. ಈ ಹಿಂದೆನೂ ಕೂಡ ತಿಹಾರ್ ಜೈಲಿನಲ್ಲಿ ಏನಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು, ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರೇ ಸ್ವತಃ ತಿಹಾರ್ ಜೈಲಿಗೆ ಹೋಗಿ ಡಿ ಕೆ ಶಿವಕುಮಾರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿ ಬಂದಿದ್ದರು. ಅದಾದ ನಂತರ ಒಂದಿಷ್ಟು ಅವರಿಗೆ ಟಾಸ್ಕ್ ಕೊಟ್ಟು ಭರವಸೆಗಳನ್ನು ಕೂಡ ಕೊಟ್ಟಿದ್ದರು ಸೋನಿಯಾ ಗಾಂಧಿ ಅಂತ ಹೇಳಲಾಗುತ್ತೆ. ಅಂದರೆ ನೀವು ಆರಾಮಾಗಿರಿ, ವಾಪಸ್ ಬಂದ ನಂತರ ನೀವೇ KPCC ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ಏನಾದರೂ ತಂದಿದ್ದೇ ಆದರೆ ನೀವೇ ಮುಖ್ಯಮಂತ್ರಿ ಅಂತ ಹೇಳೆಲ್ಲ ಭರವಸೆಯನ್ನು ಕೊಟ್ಟಿದ್ರಂತೆ ಸೋನಿಯಾ ಗಾಂಧಿ ಅವರು, ಒಂದು ಮಾಹಿತಿಯ ಪ್ರಕಾರ. ಸೊ ಆ ನಿಟ್ಟಿನಲ್ಲಿ KPCC ಅಧ್ಯಕ್ಷರು ಕೂಡ ಆಗ್ತಾರೆ. ತಿಹಾರ್ ಜೈಲಿನಿಂದ ಹೊರಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಪಕ್ಷವನ್ನು ಅಚ್ಚುಕಟ್ಟಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ತಳಮಟ್ಟದಿಂದ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಅದಾದ ನಂತರ ಎಲೆಕ್ಷನ್ ಗೆದ್ದು ಬೀಗ್ತಾರೆ. ಸೊ ಆಗ ಅದೇ ಬೇಡಿಕೆಯನ್ನು ಹೋಗಿಟ್ಟಿದ್ರು, ಭರವಸೆ ಕೊಟ್ಟಂತೆ ಈಡೇರಿಸಿ ಅಂತ ಹೇಳಿ. ಬಟ್ ಅದು ಸಾಧ್ಯ ಆಗಲಿಲ್ಲ. ಬಟ್ ಅಧಿಕಾರ ಹಂಚಿಕೆ ವಿಚಾರ ಏನೋ ಮಾತುಕತೆ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ಸಂಗತಿ. ಹಾಗಾಗಿನೇ ಇವತ್ತು ಕೂಡ ನೀವು ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅಂತ ಕೇಳುವಂಥ ಸಾಧ್ಯತೆಯೂ ಕೂಡ ಇದೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಇದ್ರ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡೋಕ್ಕೆ ಮುಂದಾಗ್ತಾ ಇರಲಿಲ್ಲ. ಮೊನ್ನೆ ಒಂದು ಮಾತು ಹೇಳ್ತಾರೆ, ಏನೇ ಮಾತುಕತೆ ಆಗಿದ್ರೂ ಕೂಡ 5 ನಿಂದ 6 ಜನರ ನಡುವೆ ಮಾತ್ರ ಆಗಿದೆ, ಅದು ಗುಟ್ಟಿನ ವ್ಯಾಪಾರ. ಅದನ್ನೆಲ್ಲ ಮೀಡಿಯಾ ಮುಂದೆ ಮತ್ತೊಬ್ಬರ ಮುಂದೆ ನಮಗೆ ಹೇಳೋಕ್ಕಾಗಲ್ಲ ರೀ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಬಟ್ 5-6 ಜನರ ಮುಂದೆ ಹುಟ್ಟಿನ ವ್ಯಾಪಾರ ಅಂತ ಹೇಳೋ ಮುಖೇನ ಮಾತುಕತೆ ನಡೆದಿದೆ ಅಂತ ಅವರೇ ಒಪ್ಕೊಂಡಂಗೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ
ಇಷ್ಟು ದಿನಗಳ ಕಾಲ ಊಹಾಪೋಹ ಏನಿತ್ತಲ್ಲ ಅಧಿಕಾರ ಹಂಚಿಕೆ ವಿಚಾರ, ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ಹೇಳಿಕೆ ಬಂತು DCM DK ಶಿವಕುಮಾರ್ ಅವರಿಂದ. ಇನ್ನು ಸಿದ್ದರಾಮಯ್ಯನವ್ರನ್ನ ಸರ್ ಏನು ಹಿಂಗಾಗ್ತಿದೆ ಅಂತ ಕೇಳಿದರೆ, ಏನಿಲ್ಲಪ್ಪ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ಕೇಳ್ತೀನಿ, ಹೈಕಮಾಂಡ್ ಏನು ಮಾಡುವಂತಾರೋ ಅದನ್ನೇ ಮಾಡ್ತೀನಿ ನಾನು ಅಂತ ಹೇಳಿ ಎಲ್ಲ ಹೈಕಮಾಂಡ್ ತಲೆ ಮೇಲೆ ಹಾಕ್ಕೊಂಡು CM ಸಿದ್ದರಾಮಯ್ಯನವರು ಕೂತಿದ್ದಾರೆ. ಸೊ ಹಾಗಾಗಿನೇ ಭಾಳ ಕುತೂಹಲ ಇದೆ. ಇದು ಎಲ್ಲೋ ಒಂದು ಕಡೆ ಈಗ ಗೊತ್ತಾಗಿರುವಂಥ ಸಂಗತಿ, ಡಿಸೆಂಬರ್ನಲ್ಲೇ ಮೇ ಬಿ ಈ ನಾಯಕತ್ವ ಬದಲಾವಣೆ ಆದರೂ ಆಗಬಹುದು ಅನ್ನೋ ಚರ್ಚೆಯೂ ಕೂಡ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಒಂದು ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಕುರ್ಚಿ ಉಳಿಸ್ಕೊಳ್ಳೋಕೆ ಏನು ಪ್ರಯತ್ನವನ್ನು ಪಡಬೇಕು ಆ ಪ್ರಯತ್ನವನ್ನು ಹಿಂಬಾಗಿಲಿನಿಂದ ನಡೆಸಿದ್ದಾರೆ ಅನ್ನೋದು ಒಂದಿರುವ ಮಾಹಿತಿ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು CM ಆಗೋದಕ್ಕೆ ಏನೆಲ್ಲ ಬಲ ಪ್ರಯೋಗಗಳನ್ನು ಮಾಡಬೇಕು ಆ ಎಲ್ಲ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಮುದಾಯ ಬಲ ಪ್ರಯೋಗ ನಡೀತಾ ಇದೆ ಈಗ. ಅಂದರೆ ಒಕ್ಕಲಿಗ ಸಮುದಾಯ ಎಷ್ಟರ ಮಟ್ಟಿಗೆ DK ಅವರ ಬೆನ್ನಿಗೆ ನಿಂತ್ಕೊಂಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿನೇ. ಒಂದು ಕಡೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಯೊಬ್ಬರೂ ಕೂಡ DK ಶಿವಕುಮಾರ್ CM ಆಗಲಿ ಅಂತಾನೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರತಿನಿತ್ಯ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಈತ CM ಸಿದ್ದರಾಮಯ್ಯನವರ ಬೆಂಬಲಿಗರೇನು ಕಡಿಮೆ ಇದ್ದಾರಾ? ಇಲ್ಲ, ಅವರು ಕೂಡ ಅದೇ ರೀತಿಯಾಗಿ ಪೂಜೆ ಪುನಸ್ಕಾರ ಹೋಮ ಹವನ ಪ್ರತಿನಿತ್ಯ ನಡೆಸ್ತಾನೆ ಇದ್ದಾರೆ. ಜೊತೆಗೆ CM ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಶಾಸಕರ ನಡೆನೇ ಬಹಳಷ್ಟು ಕುತೂಹಲ ಕೆರಳಿಸಿತ್ತು. ಯಾಕೆ ಅಂತ ಅಂದರೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸದಾಶಿವನಗರದ ನಿವಾಸದಲ್ಲೇ ಇದ್ದರು. ಸೊ ಆಗ ಬಹಳಷ್ಟು ಜನ ಶಾಸಕರು DK ಶಿವಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಬರ್ತಾ ಇದ್ರು. ಶಾಸಕರ ಸಂಖ್ಯಾ ಬಲದತ್ತ DK ಶಿವಕುಮಾರ್ ಅವರು ಚಿತ್ತವನ್ನು ವಹಿಸಿದ್ದಾರೆ. ಅಕಸ್ಮಾತಾಗಿ ಶಾಸಕರು ಯಾರಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ ಸಹಜವಾಗಿ ಅದನ್ನು ಪ್ರೂವ್ ಮಾಡಬೇಕಲ್ವಾ, ಸಾಬೀತು ಮಾಡಬೇಕಲ್ವಾ. ಹಾಗಾಗಿ ಒಂದಿಷ್ಟು ಶಾಸಕರನ್ನು ತಮ್ಮತ್ತ ಸೆಳೆಯುವ ತಂತ್ರಗಾರಿಕೆಯನ್ನು DK ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೇ ರೀತಿಯಾಗಿ ಸಿದ್ದರಾಮಯ್ಯನವರ ಬಣದಿಂದಲೂ ಕೂಡ ನಡೀತಾ ಇದೆ. ಸೊ ಒಟ್ಟಾರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ಭಾಳ ಕುತೂಹಲ ಇದೆ. ಇದೆಲ್ಲದರ ನಡುವೆ ಇವತ್ತು ಏಕಾಏಕಿಯಾಗಿ DCM DK ಶಿವಕುಮಾರ್ ದೆಹಲಿಗೆ ಹೊರಟು ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ, ಏನು ನಡೆಯುತ್ತೆ ಮಾತುಕತೆ? ನೇರವಾಗಿ ಸೋನಿಯಾ ಗಾಂಧಿ ಅವರೇ ಏನಾದರೂ ಭೇಟಿ ಮಾಡ್ತಾರಾ DK ಶಿವ ಅವರನ್ನು? ರಾಮ್, ಪಟ್ಟದ ಆಟದ ಫೈನಲ್ ಹಂತಕ್ಕೆ ಬಂದಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೀಗ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರನ್ನ ಕರೆದು ಮಾತನಾಡಿಸ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ನವೆಂಬರ್ 30ಕ್ಕೆ ಕಾಂಗ್ರೆಸ್ನ ಸಂಸದೀಯ ಮಂಡಳಿಯ ಸಭೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ DCM DK ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂಥ ಮಾಜಿ ಸಂಸದ DK ಸುರೇಶ್ ಅವರು ಸಹ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇವತ್ತು ಸಂಜೆ 7 ಗಂಟೆಗೆ DCM DK ಶಿವಕುಮಾರ್ ಅವರು ಸಹ ದೆಹಲಿಗೆ ಪ್ರಯಾಣವನ್ನ ಬೆಳೆಸುವಂತ ಸಾಧ್ಯತೆಗಳು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಸಂಸದೀಯ ಮಂಡಳಿಯ ಸಭೆಯಲ್ಲಿ ರಾಜ್ಯ ನಾಯಕತ್ವ ಬದಲಾವಣೆಯ ವಿಚಾರ ಸಾಕಷ್ಟು ಚರ್ಚೆ ಆಗುವಂತದ್ದು. ಅದಕ್ಕಿಂತ ಮುಂಚಿತವಾಗಿನೇ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥ AICC ಮಟ್ಟದ ಎಲ್ಲ ನಾಯಕರುಗಳನ್ನು ಸಹ ಭೇಟಿಯಾಗಿ DCM DK ಶಿವಕುಮಾರ್ ಅವರು ರಾಜ್ಯದ ವಿದ್ಯಮಾನಗಳು ಮತ್ತು ಕೊಟ್ಟ ಮಾತಿನ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ DCM DK ಶಿವಕುಮಾರ್ ಅವರು ಹೈಕಮಾಂಡ್ ನ ಬುಲಾವ್ಗಿಂತ ಮುಂಚಿತವಾಗಿನೇ ಅವರು ದೆಹಲಿಗೆ ತೆರಳ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆನೂ ಸಹ DCM DK ಶಿವಕುಮಾರ್ ಅವರು ದೆಹಲಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸ್ಪಷ್ಟನೆಗಳನ್ನ ಕೊಟ್ಟಿರುವಂತದ್ದು. ದೆಹಲಿಗೆ ನಾನು ಪದೇ ಪದೇ ಹೋಗ್ತಾನೆ ಇರ್ತೀನಿ, ಕೇಂದ್ರದ ನಾಯಕರುಗಳನ್ನು ಸಹ ನಾನು ಭೇಟಿ ಆಗ್ತೀನಿ. ಯಾಕಂತಂದ್ರೆ ರಾಜ್ಯದ ನೀರಾವರಿ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ನಮ್ಮ ಸಂಸದರನ್ನ ಭೇಟಿ ಆಗುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸೂಕ್ಷ್ಮವಾದಂತಹ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಇದೀಗ DCM DK ಶಿವಕುಮಾರ್ ಅವರು ಇವತ್ತು ಸಂಜೆ 7 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆಗಳು ಇದೀಗ ಗೊತ್ತಾಗ್ತಾ ಇರುವಂತದ್ದು. ರಾಮ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ.